ಶ್ರೀ ಕೊಡಮಣಿತಾಯ ಕ್ಷೇತ್ರ ಶಿಬರೂರು ಶ್ರೀ ಕ್ಷೇತ್ರದಲ್ಲಿ ಡಿಸೆಂಬರ್ 15ರಿಂದ ಡಿಸೆಂಬರ್ 22ರವರೆಗೆ ನಡೆಯುವ ವರ್ಷಾವಧಿ ಉತ್ಸವದ ಪೂರ್ವ ಸಿದ್ಧತೆಯ ಅಂಗವಾಗಿ ಶ್ರಮದಾನ ನಡೆಯಿತು. ಶ್ರೀ ಕೊಡಮಣಿತಾಯ ಕ್ಷೇತ್ರ ಶಿಬರೂರು ಶ್ರೀ ಕ್ಷೇತ್ರದಲ್ಲಿ ವರ್ಷಾವಧಿ ಉತ್ಸವ ನಡೆಯಲಿದ್ದು ಡಿಸೆಂಬರ್ 16ರಂದು ತಿಬ್ಬರಾಯನಕ್ಕೂ ತಾವೆಲ್ಲರೂ ಆಗಮಿಸಿ ಶ್ರೀ ದೈವದ ಕೃಪೆಗೆ ಪಾತ್ರರಾಗಬೇಕೆಂದು ಸಮಿತಿಯವರು ತಿಳಿಸಿದ್ದಾರೆ. ಭಕ್ತಾದಿಗಳಿಗೆ 15ನೇ ತಾರೀಕಿನಿಂದ ಡಿಸೆಂಬರ್ 22ರವರೆಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯೂ ಇಲ್ಲಿದೆ. ಶ್ರೀ ಕ್ಷೇತ್ರಕ್ಕೆ ಭಕ್ತಿಪೂರ್ವಕವಾಗಿ ಕಳೆದ 1 ವಾರಗಳಿಂದ ಸ್ವಯಂ ಪ್ರೇರಿತರಾಗಿ ಊರಿನ ಎಲ್ಲ ಜನರು ಶ್ರಮದಾನ ಮಾಡುವ ಮೂಲಕ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ತಿಬ್ಬರಾಯನ ಉತ್ಸವಕ್ಕೆ ತಮ್ಮ ಸೇವೆಯನ್ನ ನೀಡುತ್ತಿದ್ದಾರೆ ಎಂದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಪ್ರದ್ಯುಮ್ನ ರಾವ್ ಅವರು ತಿಳಿಸಿದರು. ಶ್ರೀ ಕೊಡಮಣಿತಾಯ ಕ್ಷೇತ್ರ ಶಿಬರೂರು ವರ್ಷಾವಧಿ ಜಾತ್ರೆ ತಿಬ್ಬರಾಯನ ಇದು ತಾರೀಕು 15-12-2025 ಮೊದಲುಗೊಂಡು 22-12-25 ತನಕ 8 ದಿನಗಳ ಪರ್ಯಂತ ತಿಬ್ಬರಾಯನ ಜರಗಲಿದೆ. ಭಗವದ್ಭಕ್ತರು ಈ ವರ್ಷದಲ್ಲಿ ನಡೆಯುವಂತಹ ಮೊದಲ ಜಾತ್ರೆ, ಬಹುಶಃ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೈವಗಳದ್ದು ಧ್ವಜಾವರೋಹಣ ಆಗುವಂತಹ ಮೊದಲ ಜಾತ್ರೆ ಶಿಬರೂರು ಜಾತ್ರೆ ತಿಬ್ಬರಾಯನ. ತಾವೆಲ್ಲರೂ ಪಾಲ್ಗೊಂಡು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಶ್ರೀದೈವದ ಶ್ರೀಮುದಿ ಗಂಧ ಪ್ರಸಾದ ಸ್ವೀಕರಿಸಬೇಕಂತ ಕೋರಿಕೆಯೊಂದಿಗೆ ಕೆಲವೊಂದು ವ್ಯವಸ್ಥೆಗಳು ನೀವು ನೋಡಿರ್ಬೋದು. ಇಲ್ಲಿ ಎಲ್ಲ ಸಮರೋಪಾದಿಯಲ್ಲಿ ನಮ್ಮ ಅಚ್ಚುಕಟ್ಟಾದ ಜನರಿಗೆ ಬರುವ ಭಕ್ತರಿಗೆ ಬೇಕಾಗುವಂತಹ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ಈಗಾಗಲೇ 1 ಲಕ್ಷ ತೀರ್ಥ ಪ್ರಸಾದದ ತಯಾರಿ ನಡೆದಿದೆ. 1 ಲಕ್ಷ ಜನರಿಗೆ ಕೊಡುವಷ್ಟು. ಒಟ್ಟಿಗೆ ನಮ್ಮ ಲೆಕ್ಕದಲ್ಲಿ ಕ್ಷೇತ್ರಕ್ಕೆ ಬರುವ ಜನ ಸಾಧಾರಣ 4-5 ಲಕ್ಷ ಜನ 8 ದಿನದಲ್ಲಿ. ಹಾಗೆ ಬರುವ ಭಕ್ತರಿಗೆ ಗಂಧ ಪ್ರಸಾದದೊಂದಿಗೆ ಶ್ರೀ ದೈವಗಳ ದರ್ಶನ, ಅದೇ ರೀತಿ ಅವರಿಗೆ ಶ್ರೀದೈವದ ಅನ್ನ ಪ್ರಸಾದ ಸಿಗಬೇಕು ಅನ್ನುವಂಥದ್ದು ನಮ್ಮ ಆಡಳಿತ ಮಂಡಳಿ ಹಾಗೆ ಊರವರ ಮೊದಲ ಆದ್ಯತೆ. ಆ ಆದ್ಯತೆ ಮೇರೆಗೆ ನಾವೆಲ್ಲ ತಯಾರಿಯನ್ನ ಈಗಾಗಲೇ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಈ ಒಳ್ಳೆ ಕಾರ್ಯದಲ್ಲಿ ಭಾಗವಹಿಸಿ ತಮ್ಮನ್ನು ತಾವು ತೊಡಗಿಸಿಕೊಂಡು, ಖಾಲಿ ಬರುವುದಲ್ಲ, ದೈವದ ಎಲ್ಲ ಕಾರ್ಯಗಳಲ್ಲಿ ತಾವು ತಮ್ಮನ್ನು ತೊಡಗಿಸಿಕೊಂಡು ಈ ಪುಣ್ಯ ಕಾರ್ಯದಲ್ಲಿ ತಾವುಗಳು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಕೊಡಮಣಿತಾಯ ಕ್ಷೇತ್ರದಲ್ಲಿ ವರ್ಷಾವಧಿ ನಡೆಯುವ ಉತ್ಸವಕ್ಕೆ ಊರ ಪರವೂರಿನ ಜನ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸುವಂತೆ ದೈವ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವ ಮೂಲಕ ಹರಕೆ ಹೊತ್ತು ಬರುವ ಭಕ್ತಾದಿಗಳಿಗೆ ಡಿಸೆಂಬರ್ 15ರ ಸೋಮವಾರದಿಂದ ಪ್ರಾರಂಭಗೊಂಡು ಡಿಸೆಂಬರ್ 22ರ ಸೋಮವಾರದವರೆಗೆ ಪ್ರತಿದಿನ ಅನ್ನ ಸಂತರ್ಪಣೆ ನಡೆಯಲಿದೆ. ಭಕ್ತರಿಗೆ ತಿಬ್ಬರಾಯನ ತೀರ್ಥವನ್ನ ನೀಡುವ ಸಲುವಾಗಿ ಶ್ರೀ ಕ್ಷೇತ್ರದ ಬಾವಿಯ ನೀರನ್ನು ತುಂಬಿಸುವ ಕೆಲಸ ಹಾಗೂ ಸ್ವಚ್ಛತಾ ಕಾಮಗಾರಿಯು ನಡೆಯುತ್ತಿದೆ. ಶ್ರೀ ಕ್ಷೇತ್ರದಲ್ಲಿ ನಡೆಯುವ ತಿಬ್ಬರಾಯನ ಉತ್ಸವಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಬ್ಬಾರ ಗುತ್ತಿನಾರ್ ಉಮೇಶ್ ಶೆಟ್ಟಿಯವರು ತಿಳಿಸಿದ್ದಾರೆ. ವರ್ಷಂ ಪ್ರತಿ ಮಾಮಲ್ಲ ಉತ್ಸವ ಅಪಿನ ಕೊಡಮಂದಾಯನ ಎಡ್ಮದಿಂತ ಉತ್ಸವ ಏರು ಕೊಡಿ ವೈಪು ಬಂಡಿ ಅಂತೇರಿ ಅಂಚನೆ ಘಟದವರಿ ಹಿಡಿದು ಸಮುದ್ರದ ಬುಡಮಟ್ಟ ಬರ್ಪಿಂಚಿತ್ತಿನ ಸರ್ವ ಕಷ್ಟ ಐಕ್ ಮರ್ದು ಮಲ್ತು ಕೊರ್ಪಿಂಚಿತ್ತಿನ ಧರ್ಮಾದೇವ ಅಂಚನೆ ಈ ಭೂಮಿಯ ನೀರಿಡು ಮಾತರೆಗಳ ವಿಷಮುಟ್ಟಿನಕ್ಲೆ ಕಾವಡು ಸೌಖ್ಯದಂತಿನಕ್ಲೆ ಕಾವಡು ಜೋಕುಲ ಒಂದಿನಕ್ಲೆ ಕಾವಡು ಮಾತರೆಗಳ ಅವೊಂದು ಮಾಮಲ್ಲ ಮರ್ದು ಅಂಚ ಜನಗಳಿಗೆ ಬರ್ತದೆ. ಎಡೆಗೆ ಪ್ರಸಾದ ಕೊನೋದು ಅಂಚನೆ ತೀರ್ಥ ಕೊನೋದು ಅವೇನು ಉಪಯೋಗ ಮಲ್ತದೆ. ಅಕಲ್ನ ಸರ್ವ ಕಷ್ಟಂದ ಅವೇನು ದೂರ ಮಲ್ತು ಕೊರ್ಪಿನ ಶಕ್ತಿ ಆ ದೈವಳ್ಳ ಉಂಟು. ಅಂಚನೆ ಮರಂದಾದ ನೋಡು ಸಂಕ್ರಾಂತ ನೀಡಿದ್ದು ಮರಂದಾದ ನೋಡುದು ಮೂಲು ಸೇವೆ ಮಲ್ತೊಂದುಲ್ಲೇರು, ಶ್ರಮದಾನ ಮಲ್ತೊಂದುಲ್ಲೇರು. ಅಂಚನೆ ಎಂಕಲ ಊರ್ದಾನೆ ಹತ್ತು ಬರಿತ ಊರ್ದ ಸುರತ್ಕಲ್ ಹಿಡಿದು ಸಾಧಾರಣ ಎಕ್ಕಾರು ಕಟಿಗೆ ಮುಟ್ಟಲ ಮಾತ ಭಕ್ತಿಯರು ಬರ್ತದೆ. ಕೊಡ್ಲುಡೆ ಶ್ರಮದಾನ ಪಂಡ ನೀರು ಜಿಂಜವನ ನಿರ್ಮಲ ಮಲ್ಪುನ ಪೂರ ಕೆಲಸ ಅಕಲ ಸ್ವಂತ ಆದ ಇಡೀ ಬರ್ತದೆ ಎಂಕಲ್ಡ ಕೇಂದ್ರದ ಆ ಕೆಲಸ ಮಲ್ತೊಂದುಲ್ಲೇರು. ಈ ಸಂದರ್ಭದಲ್ಲಿ ಆಡಳಿತ ಮುಕ್ತೇಸರಾದ ಮಧುಕರ್ ಅಮೀನ್, ಕೈರಗುತ್ತೋ ಪ್ರದೀಪ್ ಶೆಟ್ಟಿ, ವಿನೀತ್, ಸದಾಶಿವ ಮೊಯ್ಲಿ, ಪುರಂದರಾಚಾರ್ಯ, ದಯಾನಂದ್ ದೇವಾಡಿಗ, ಚಂದ್ರಹಾಸ್ ಶಿಬರೂರು ಹಾಗೂ ವಿಜಯ್ ಶೆಟ್ಟಿ ಊರವರು ಶ್ರೀ ಕ್ಷೇತ್ರದಲ್ಲಿ ಶ್ರಮದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.